ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಸದ್ಯದಲ್ಲೇ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕಾರಣ ಏನಂದ್ರೆ, ಒಂದು ಪಕ್ಷ ಅಂತಲ್ಲ, ಮೂರು ಪಕ್ಷದಲ್ಲೂ ಕೂಡ ಬಂಡಾಯದ ಒಳಬೇಗುದಿ ಕುದಿತಾನೆ ಇದೆ. ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದು. ಅದು ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆಂದ್ರೆ ಮೂರು ಪಕ್ಷದ ಪ್ರಮುಖ ನಾಯಕರು ಕೂಡ ಇಲ್ಲಿ ಬಂಡಾಯ ಎದ್ದು ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. JDS ಅಲ್ಲಿ ಈಗಾಗಲೇ GT ದೇವೇಗೌಡರು ಒಂದು ಬಂಡಾಯ ಎದ್ದು ಹೊರಗಡೆ ಬರಲಿಕ್ಕೆ ಆರಂಭ ಆಗಿದೆ. ಹೆಚ್ಚು ಕಮ್ಮಿ 10 ರಿಂದ 11 ಶಾಸಕರು JDS ಇಂದ ಹೊರಗಡೆ ಬಂದ್ರೆ, ಅವ್ರ ಜೊತೆಯಲ್ಲೇ ಕಾಂಗ್ರೆಸ್ನವರು ಕೂಡ ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಕಾಂಗ್ರೆಸ್ ಅಲ್ಲಿ ಸಣ್ಣ ಪುಟ್ಟ ನಾಯಕರೆಲ್ಲ ಬಂಡಾಯ ಹೇಳಲಿಕ್ಕೆ ರೆಡಿ ಆಯ್ತಾ ಇರೋರು. ಅದು ಸತೀಶ್ ಜಾರಕಿಹೊಳಿ ಅಂತ ಮಹಾನ್ ನಾಯಕರುಗಳು ಬಂಡಾಯ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಆಗ ಸೆಪ್ಟೆಂಬರ್ ಹೊತ್ತಿಗೆ CM ಬದಲಾವಣೆ ಆಗಬೇಕು ಅಂತ ಹೈಕಮಾಂಡ್ ಆದೇಶವನ್ನು ಮಾಡಿದೆ. ನಿನ್ನೆ ಸಿದ್ದರಾಮಯ್ಯ ಕೂಡ ಬದಲಾವಣೆಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹೈಕಮಾಂಡ್ ಹೇಗೆ ಹೇಳುತ್ತೋ ನಾನು ಕೇಳಕ್ ರೆಡಿ ಇದ್ದೀನಿ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಕೂಡ ನಿನ್ನೆ ಹೇಳಿದ್ದಾರೆ. ಜೊತೆಗೆ ನಿನ್ನೆ ನಡೆದಂತ CLP ಮೀಟಿಂಗ್ ಅಲ್ಲಿ ಬೆಳಿಗ್ಗೆ ನಡೆದಂತ ಮೀಟಿಂಗ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ನೇರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಸುರ್ಜೇವಾಲಾ ಅವರು ನೇರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಅದು ಅಷ್ಟು ಶಾಸಕರ ನಡುವೆ ಸತೀಶ್ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾರೆ. ನಂತರ ಮತ್ತೆ ರಾತ್ರಿ ಸಭೆ ಆಗುತ್ತೆ, CLP ಸಭೆ ಆಗುತ್ತೆ. ಆ CLP ಸಭೆಯಲ್ಲಿ CLP ಮೀಟಿಂಗ್ ಅಲ್ಲಿ DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೊಗಳುವ ಬರದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಇಂಡೈರೆಕ್ಟ್ ಆಗಿ ಕಿಂಡಲ್ ಮಾಡ್ತಾರೆ. ಇದನ್ನ ಕೇಳಿದಂತ ಸತೀಶ್ ಜಾರಕಿಹೊಳಿ ಮುಜುಗರಕ್ಕೊಳಗಾಗ್ತಾರೆ. ಜೊತೆಗೆ ಕೋಪವನ್ನು ಕೊಡ್ತಾರಲ್ಲೇ ಸ್ಪಾಟ್ ಅಲ್ಲೇ. ನೀವು ಪ್ರತಿ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ತಂದು ನಮಗೆ ಅವಮಾನ ಮಾಡ್ತಾ ಇದ್ದೀರಾ. DCC ಬ್ಯಾಂಕ್ ಕಟ್ಟಲಿಕ್ಕೆ ನಾನು 3 ಕೋಟಿ ಹಣ ನನ್ನ ಕೈಯಿಂದ ಕೊಟ್ಟಿದ್ದೇನೆ. ನೀವು ನೋಡಿದ್ರೆ ಹೆಬ್ಬಾಳ್ಕರ್ ಕಟ್ಟಿದ್ರು ಅಂತಾರೆ. ಆಗ ನಾನು ಕೊಟ್ಟಂತ 3 ಕೋಟಿ ಹಣ ಯಾವ್ದಾಗಾದ್ರೆ ಆ 3 ಕೋಟಿ ಹಣ ಎಲ್ಲೋಯ್ತು? ಆ 3 ಕೋಟಿ ಅದೇ ಬ್ಯಾಂಕಿಗೆ ಕೊಟ್ಟಿದ್ದಲ್ವ, ಅದೇ ಕಟ್ಟಡ ಕಟ್ಟಲಿಕ್ಕೆ ನಾನು ಹಣ ಕೊಟ್ಟಿದ್ದಲ್ವ 3 ಕೋಟಿಯನ್ನ ಅಂತ ಹೇಳೋ ಮುಖಾಂತರ ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾರೆ. ಇನ್ನು ನಾವು ಭಾರತೀಯ ಜನತಾ ಪಕ್ಷದ ವಿಚಾರಕ್ಕೆ ಬಂದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ಈಗಾಗಲೇ 3 ಬಣಗಳಾಗಿದೆ. ಒಂದು ST ಸೋಮಶೇಖರ್ ಬಣ, ಮತ್ತೊಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ, ಮತ್ತೊಂದು ವಿಜಯೇಂದ್ರ ಬಣ. ಈ 3 ಬಣ ಕೂಡ ಆಲ್ರೆಡಿ ಅಧಿಕಾರಕ್ಕಾಗಿ ಕಚ್ಚಾಟವನ್ನು ನಡೆಸ್ತಾ ಇದ್ರೆ, ಸೋಮಶೇಖರ್ ಬಣ ಹೊರಗಡೆ ಬರಲಿ ತಯಾರಿಯನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ ಸೇರುವಂತ ಯೋಚನೆಯನ್ನ ಮಾಡ್ತಾ ಇದ್ರೆ, ಯಡಿಯೂರಪ್ಪ ಮತ್ತೆ ಯತ್ನಾಳ್ ಬಣ ಅಧಿಕಾರಕ್ಕಾಗಿ ಕಚ್ಚಾಟವನ್ನು ನಡೆಸ್ತಾ ಇದೆ. ಇಲ್ಲಿ ಹೈಕಮಾಂಡ್ ಆಶೀರ್ವಾದ ಬಂದು ಯತ್ನಾಳ್ ಬಣಕ್ಕಿದೆ. ಯತ್ನಾಳ್ ಮೇಲಿದೆ ಹೈಕಮಾಂಡ್ ಆಶೀರ್ವಾದ. ಯತ್ನಾಳ್ ಏನೇ ತಪ್ಪು ಮಾಡಿದ್ರು ಕೂಡ ಅವರ ಪರವಾಗಿ ನಿಲ್ತಾ ಇದೆ. ಒಂದು ಪಾರ್ಟಿ, ಆ ಪಾರ್ಟಿಗೆ ಒಬ್ಬ ಅಧ್ಯಕ್ಷ ಇದ್ದಾರೆ ಅಂದ್ರೆ ಯಾವುದೇ ಪ್ರತಿಭಟನೆ ಆಗ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ಲಿ ಎಲ್ಲವೂ ಕೂಡ ಆ ಒಂದು ರಾಜ್ಯಾಧ್ಯಕ್ಷರ ಸಾರಥ್ಯದಲ್ಲಿ ನಡೆಯತಕ್ಕಂಥದ್ದು ನಿಯಮ. ಮೊದಲಿಂದ ಕೂಡ ನಡ್ಕೊಂಡ್ ಬಂದಿದ್ದಾಗೆ. ಆದ್ರೆ ಇಲ್ಲಿ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ರಾಜ್ಯಾಧ್ಯಕ್ಷರು ಲೆಕ್ಕಕ್ಕೆ ಇಲ್ಲ. ರಾಜ್ಯಾಧ್ಯಕ್ಷನ ಒಬ್ಬ ಡಮ್ಮಿ ಅಧ್ಯಕ್ಷರನ್ನಾಗಿ ಮಾಡಿ ಯತ್ನಾಳ್ ನಿಜವಾದಂತ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯಲ್ಲಿ ಮಿಸ್ತಾ ಇದ್ದಾರೆ. ಯಾವುದೇ ಪ್ರತಿಭಟನೆ ಮಾಡ್ಲಿ ಯತ್ನಾಳ್ ಸಾರಥ್ಯದಲ್ಲಿ ನಡೆಯುತ್ತೆ. ವಕ್ಫ್ ಕೂಡ ಯತ್ನಾಳ್ ಸಾರಥ್ಯದಲ್ಲಿ. ಅದು ಬಂಡಾಯ ಎದ್ದು ನಿನ್ ಲೆಕ್ಕಕ್ಕೆ ಇಲ್ಲ, ಅಪ್ಪ ಮಕ್ಕಳನ್ನ ಕೌಂಟೇ ಇಲ್ಲ ಅಂತಾರೆ ಇವರು. ಅಪ್ಪ ಮಕ್ಕಳನ್ನ ಕೌಂಟೇ ಇಲ್ಲ. ಯಾರೇನು ರಾಜ್ಯಾಧ್ಯಕ್ಷ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಯಾರೇನು ಅವನ್ ಮಾತು ನಾನು ಯಾಕೆ ಕೇಳಲಿ? ಹೈಕಮಾಂಡ್ ಮಾತು ಕೇಳಲ್ಲ, ನಾನು ಅವನ್ ಮಾತು ಕೇಳ್ತಾರೆ. ಯಾವ ರಾಜ್ಯಾಧ್ಯಕ್ಷ ಅಂತ ಹೇಳಿ ಹೇಳ್ತಾರೆ. ಮತ್ತೊಂದ್ ಕಡೆ ಕುಮಾರ್ ಬಂಗಾರಪ್ಪನ ಮುಂದಿಟ್ಟು ಹೈಂದದಿಂದ ನಾವು ಮತ್ತೆ ಪಕ್ಷವನ್ನ ಕಟ್ತೀವಿ, ಕುಮಾರ್ ಬಂಗಾರಪ್ಪನ ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಾಗಿ 2 ಬಣಗಳ ನಡುವೆ ಮತ್ತೆ ಇನ್ನೊಂದು ವಿಜೇಂದ್ರ ಬಣ ಬಂದು ಇಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಒಂದ್ ಕಡೆ ಸಭೆ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯತ್ನಾಳ್ ವಕ್ಫ್ ಹೋರಾಟ ಅವ್ರು ಮಾಡ್ತಾವ್ರ ಮಾಡ್ಲಿ, ಅವ್ರು ಕರೆಕ್ಟ್ ಮಾಡ್ತಾ ಇರೋದು. ನೀವಂತೂ ಮಾಡ್ಲಿಲ್ಲ, ಅವ್ರು ಮಾಡ್ಲಿ ಬಿಡ್ರಿ, ನಿಮಗೆ ಯಾಕೆ, ನೀವು ಮಾತ್ರ ಸಭೆ ಮಾಡ್ಬೇಡಿ, ನೀವ್ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ ರಾಜ್ಯಾಧ್ಯಕ್ಷರ ಕೈನ ಕಟ್ಟಾಗ್ತಾ ಇದೆ. ಜೊತೆಗೆ ಈಗ ಏನು ಪದಾಧಿಕಾರಿಗಳಿದ್ದಾರಲ್ಲ, ಎಲ್ಲ ಪದಾಧಿಕಾರಿಗಳ ಬದಲಾವಣೆಗೆ ಕೈ ಹಾಕ್ತಾ ಇದೆ. ಯತ್ನಾಳ್ ಟೀಮ್ ಇದೆ, ಆ ಯತ್ನಾಳ್ ಟೀಮ್ ಒಳಗಡೆ ತರ್ತಕ್ಕಂಥದ್ದು, ಅದರೊಳಗಿರ್ತಕ್ಕಂಥ ಯಡಿಯೂರಪ್ಪ ಟೀಮ್ನ ಹೊರಗಡೆ ಹಾಕಿ ಅದಕ್ಕೆ ಅಲ್ಲಿಗೆ ಯತ್ನಾಳ್ ಟೀಮ್ನ ಒಳಗಡೆ ತಂದು ಸೇರಿಸ್ತಕ್ಕಂಥದ್ದು, ಬಂಡಾಯ ಎದ್ದಿರ್ತಕ್ಕಂಥವ್ರನ್ನೆಲ್ಲ ಒಳಗಡೆ ಕರ್ಕೊಂಡ್ ಬಿಡ್ತಕ್ಕಂಥದ್ದು. ನಿಧಾನವಾಗಿ ವಿಜಯೇಂದ್ರನನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೈಕಮಾಂಡ್ ಪ್ರಯತ್ನವನ್ನ ಪಡ್ತಾ ಇದೆ. ಇದರಿಂದ ಖುದ್ದು ಹೋಗಿರ್ತಕ್ಕಂಥ ಎಡ್ಡಿ ಅಂಡ್ ಟೀಮ್, ಏನು ಯಡಿಯೂರಪ್ಪ ಮತ್ತೆ ಟೀಮ್ ಇದೆ, ಆ ಟೀಮ್ ಈಗಾಗಲೇ ಬಂಡಾಯದ ಮಾತುಗಳನ್ನ ಆಡ್ತಾ ಇದೆ. ಮುಂದೊಂದು ದಿವಸ ಪಕ್ಷವನ್ನ ಬಿಟ್ಟೋದ್ರು ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಯಡಿಯೂರಪ್ಪ ಟೀಮ್ ಪಕ್ಷ ಬಿಟ್ಟು ಹೊರಗಡೆ ಬಂದ್ರು ಅಚ್ಚರಿಯನ್ನ ಪಡಬೇಕಾಗಿಲ್ಲ.
ಹೀಗೆ ಮೂರು ಪಕ್ಷಗಳಿದ್ದಾವಲ್ಲ, ಮೂರು ಪಕ್ಷಗಳಲ್ಲೂ ಕೂಡ ಒಂದೊಂದು ಟೀಮ್ ಹೊರಗಡೆ ಬರುವಂತ ಚಾನ್ಸಸ್ ಇದೆ. JDS ಇಂದ ಒಂದು, ಕಾಂಗ್ರೆಸ್ ಇಂದ ಒಂದು, BJP ಇಂದ ಒಂದು. ಈ ಮೂರು ಬಣ ಕೂಡ ಏನ್ ಹೊರಗಡೆ ಬರ್ತಾ ಇದೆ ಇವೆಲ್ಲವನ್ನೂ ಸೇರಿಸಿ ಮತ್ತೊಂದ್ ಕಡೆ ಜನತಾ ಪರಿವಾರವನ್ನ ಕಟ್ಟಲಿಕ್ಕೆ CM ಇಬ್ರಾಹಿಂ ನೇತೃತ್ವದಲ್ಲಿ ಚಾಲನೆಯನ್ನ ಕೊಟ್ಟಾಗಿದೆ. ಈಗಾಗಲೇ ಅವರು GT ದೇವೇಗೌಡರು ಭೇಟಿಯಾಗಿದ್ದಾರೆ. GT ದೇವೇಗೌಡರನ್ನ ಭೇಟಿಯಾಗಿ ನಾವು ಜನತಾ ದಳವನ್ನ ಕಟ್ಟೋಣ ಮತ್ತು ವಾಪಸ್ ಜನತಾ ಪರಿವಾರವನ್ನ ಕಟ್ಟೋಣ, ದೇವೇಗೌಡರ ಫ್ಯಾಮಿಲಿಯನ್ನ ಹೊರಗಿಟ್ಟು ಜನತಾ ಪರಿವಾರವನ್ನ ಕಟ್ಟುವಂತ ಕೆಲಸ ಆಗ್ಬೇಕು, ನೀವು ಅದಕ್ಕೆ ಕೈ ಜೋಡಿಸಿ ಅಂತ ಅವರು GT ದೇವೇಗೌಡರ ಹತ್ರ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನ ಆಶೀರ್ವಾದ ಇದೆ. ಅದಕ್ಕೆ ಈಗ ಜನತಾ ಪರಿವಾರವನ್ನ ಕಟ್ಟಲಿಕ್ಕೆ ಕೊಡ್ತಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನ ಆಶೀರ್ವಾದ ಇದೆ. ಕಾರಣ ಏನಂದ್ರೆ ಸಿದ್ದರಾಮಯ್ಯನಿಗೆ JDS ಕಂಡ್ರಾಗಲ್ಲ. ಸೊ JDS ಮುಗಿಸ್ಬೇಕು ಅಂತ ತುಂಬಾ ವರ್ಷಗಳಿಂದ ಸಿದ್ದರಾಮಯ್ಯ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯ ಜನತಾ ಪರಿವಾರವನ್ನ ಕಟ್ಟಲಿಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಆಗಸ್ಟ್ ಒಳಗಡೆ ಸೆಪ್ಟೆಂಬರ್ ಅಲ್ಲಿ ಅಧಿಕಾರ ಬದಲಾವಣೆ ಆಗ್ತದೆ, ಮುಖ್ಯಮಂತ್ರಿ ಹುದ್ದೆಯನ್ನ DK ಶಿವಕುಮಾರ್ ಒಂದು ವೇಳೆ ಬಿಟ್ಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯನ ಪಡೆದಿರ್ತಕ್ಕಂಥ ಬಹುತೇಕ ಶಾಸಕರು ಜನತಾ ಪರಿವಾರವನ್ನ ಸೇರ್ತಕ್ಕಂಥ ಚಾನ್ಸಸ್ ಇದೆ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಮೇತ 2028ರ ಹೊತ್ತಿಗೆ ಸಿದ್ದರಾಮಯ್ಯ ನೇತೃತ್ವದ ಒಂದು ಬಣ ಜನತಾ ಪರಿವಾರವನ್ನ ಸೇರ್ಲಿಕ್ಕೆ ಪ್ರಯತ್ನವನ್ನ ಪಡುತ್ತೆ. ಅದೇ ರೀತಿ ಯಡಿಯೂರಪ್ಪ ನೇತೃತ್ವದ ಒಂದು ಬಣ ಕೂಡ ಅದೇ ಜನತಾ ಪರಿವಾರವನ್ನ ಸೇರ್ತಕ್ಕಂಥ ಯೋಚನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಏನಾದ್ರೂ ಹೈಕಮಾಂಡ್ ವಿಜಯೇಂದ್ರನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ವಿಜಯೇಂದ್ರನ ಮೂಲೆ ಗುಂಪು ಮಾಡ್ಲಿಕ್ಕೆ ನೋಡಿದ್ದೆ ಆದ್ರೆ ಯಡಿಯೂರಪ್ಪ ಟೀಮ್ ಹೊರಗಡೆ ಬಂದು ಜನತಾ ಪರಿವಾರವನ್ನ ಸೇರ್ತಕ್ಕಂಥ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ಏನು JDS ಇಂದ ಬರ್ತಕ್ಕಂಥ ಏನು GT ದೇವೇಗೌಡರು ಇದ್ದಾರೆ, GT ದೇವೇಗೌಡರು ಸಾರಥ್ಯದಲ್ಲಿ ಬರ್ತಕ್ಕಂಥ ಒಂದು ಟೀಮ್ ಕೂಡ ನೇರವಾಗಿ ಜನತಾ ಪರಿವಾರವನ್ನ ಸೇರುತ್ತೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ 60ರಿಂದ 70 ಶಾಸಕರನ್ನ ಗೆಲ್ಲಿಸಿಕೊಳ್ಳುವಂತೆ ಯಾರ್ಯಾರೆಲ್ಲ ಗೆಲ್ತಾರೋ, ಸ್ವತಂತ್ರವಾಗಿ ನಿಂತ್ಕೊಂಡ್ರು ಕೂಡ ಗೆಲ್ಲೋ ತಾಕತ್ತಿದೆಯೋ ಅಂತ ಸುಮಾರು 70ರಿಂದ 80 ಶಾಸಕರು ಜನತಾ ಪರಿವಾರದಿಂದ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಕ್ಕಂಥ ಅವಕಾಶಗಳಿದೆ, ಚಾನ್ಸಸ್ ಇದೆ. ಸೊ ಇದೇ ರೀತಿ ಮುಂದುವರೆದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈಗ ಏನೆಲ್ಲ ಬದಲಾವಣೆಗಳಾಗ್ತಿದೆಯೋ ಹೀಗೆ ಮುಂದುವರೆದಲ್ಲಿ ಸದ್ಯದಲ್ಲೇ ಜನತಾ ಪರಿವಾರ ಉದಯ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಜನತಾ ಪರಿವಾರ ಉದಯವಾದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ BJP ನಗಣ್ಯ ಆಗ್ತವ. ಯಾಕೆಂದ್ರೆ ಕರ್ನಾಟಕ ಮೊದಲಿಂದ ಜನತಾ ಪರಿವಾರವನ್ನ ಬೆಂಬಲಿಸಿ ಬಂದಿದೆ. ಯಾವಾಗೆಲ್ಲ ಜನತಾ ಪರಿವಾರದ ನಾಯಕರುಗಳು ಒಂದಾಗಿದ್ದಾರೋ, ಯಾವಾಗೆಲ್ಲ ಈ ನಾಯಕರುಗಳು ಒಟ್ಟಿಗೆ ಸೇರಿದ್ದಾರೋ ಹಾಗೆಲ್ಲ ಕರ್ನಾಟಕದಲ್ಲಿ ಅಧಿಕಾರವನ್ನ ಮಾಡಿದೆ. ಇಲ್ಲಿ ಸಿದ್ದರಾಮಯ್ಯನಂತ ಹಿಂದ ವ್ಯಕ್ತಿ, ಜೊತೆಗೆ ಸತೀಶ್ ಜಾರಕಿಹೊಳಿ ಅಂತ ನಾಯಕರು, ಯಡಿಯೂರಪ್ಪನಂತ ನಾಯಕರು, GT ದೇವೇಗೌಡರು ಅಂತವ್ರು, CM ಇಬ್ರಾಹಿಂ ಅಂತವ್ರು, ಇಂಥವ್ರೆಲ್ಲ ಒಂದ್ ಕಡೆ ಸೇರಿದಾಗ ಎಲ್ಲ ಸಮುದಾಯದ ಬೆಂಬಲ ಸಿಗುತ್ತಾ? ಜನತಾ ಪರಿವಾರ ಅನ್ನೋ ಹೆಸರಲ್ಲಿ ಅಧಿಕಾರಕ್ಕೆ ಬರಬಹುದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.